ಬಂಧುಗಳೇ ನಮಸ್ಕಾರ. ಸಾಮಾಜಿಕ ಜಾಲತಾಣದ ಮೂಲಕ ಈ ದಿನ ಲೈವ್ ಬಂದಿರೋ ಉದ್ದೇಶ ಏನಪ್ಪ ಅಂತ ಅಂದರೆ, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಕಂದಾಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಕೆಲ ಗ್ರಾಮ ಆಡಳಿತ ಅಧಿಕಾರಿಗಳು ಹಾಗೂ ಕಸ್ಬಾ ರಾಜಸ್ವ ನಿರೀಕ್ಷಕ MR ಮಂಜುನಾಥ ಮತ್ತು ಗ್ರೇಡ್ 2 ತಹಸೀಲ್ದಾರ್ಗಳು ಮತ್ತು ಪಿಂಚಣಿ ವಿಭಾಗದ ಕೇಸ್ ವರ್ಕರ್ಗಳು ಮತ್ತು ಪಿಂಚಣಿ ವಿಭಾಗದ ಕಂಪ್ಯೂಟರ್ ಆಪರೇಟರ್ಗಳು ಇವರೆಲ್ಲ ಅನರ್ಹ ಫಲಾನುಭವಿಗಳ ಹಣದಾಸೆಗೆ ಶರೀಕಾಗಿ ಅನರ್ಹರಿಗೆ ನಿಯಮ ಬಾಹಿರವಾಗಿ ಪಿಂಚಣಿ ಬರೋಂಗೆ ಮಾಡಿಕೊಟ್ಟಿದ್ದಾರೆ ಬಂಧುಗಳು. ಅನರ್ಹ ಫಲಾನುಭವಿಗಳಿಗೆ ಪಿಂಚಣಿ ಮಾಡಿಕೊಟ್ಟಿರೋದ್ರಿಂದ ಕರ್ನಾಟಕ ಸರ್ಕಾರಕ್ಕೆ ತುಂಬಲಾರದ ಕೋಟ್ಯಾಂತರ ರೂಪಾಯಿ ಆರ್ಥಿಕ ನಷ್ಟ ಉಂಟಾಗ್ತಾಯಿದೆ ಬಂಧುಗಳೇ. ಆದ್ದರಿಂದ ಕರ್ನಾಟಕ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟಾಗ್ತಾ ಇರೋದನ್ನ ತಪ್ಪಿಸೋಕ್ಕೋಸ್ಕರ ಸಾಮಾಜಿಕ ಹೋರಾಟಗಾರನಾದ ನಾನು RTI ಮೂಲಕ ಅನರ್ಹ ಫಲಾನುಭವಿಗಳಿಗೆ ಪಿಂಚಣಿ ಮಂಜೂರು ಮಾಡಿಕೊಟ್ಟಿರುವ ದಾಖಲಾತಿಗಳನ್ನು ಪಡೆದು ತಪ್ಪಿತಸ್ಥ ಅಧಿಕಾರಿ ಸಿಬ್ಬಂದಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡು KCSR ನಡತೆ ನಿಯಮಾವಳಿ ಕಾಯ್ದೆಯ ಪ್ರಕಾರ ಏನು ಅನರ್ಹ ಫಲಾನುಭವಿಗಳಿಗೆ ಪಿಂಚಣಿ ಮಂಜೂರು ಮಾಡಿಕೊಟ್ಟಿದ್ದಾರೋ ಅಂಥ ಅಧಿಕಾರಿ ಸಿಬ್ಬಂದಿಗಳನ್ನು ಕಡ್ಡಾಯವಾಗಿ ಸರ್ಕಾರಿ ಸೇವೆಯಿಂದ ವಜಾಗೊಳಿಸಿ ಸರ್ಕಾರಕ್ಕೆ ನಷ್ಟವಾಗಿರುವ ಹಣವನ್ನು ಪಿಂಚಣಿ ಮಂಜೂರು ಮಾಡಿಕೊಟ್ಟಿರುವ ಅಧಿಕಾರಿ ಸಿಬ್ಬಂದಿಗಳಿಂದಲೇ ಸರ್ಕಾರದ ಬೊಕ್ಕಸಕ್ಕೆ ಕಟ್ಟಿಸಿ ತಪ್ಪಿತಸ್ಥರಿಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ದೂರು ಕೊಟ್ಟಿದ್ದೀನಿ ಬಂಧುಗಳೇ. ಆ ದೂರಿನ ಆಧಾರದ ಮೇಲೆ ಹಾಸನ ಜಿಲ್ಲಾಧಿಕಾರಿಗಳು ಚನ್ನರಾಯಪಟ್ಟಣ ತಾಲೂಕು ತಹಸೀಲ್ದಾರ್ ಅವರಿಗೆ ಒಂದು ವರದಿ ಕೇಳಿದ್ದಾರೆ ಬಂಧುಗಳೇ. ನೋಡಿ, ಆ ವರದಿ ಈ ರೀತಿ ಇದೆ. ಈ ವರದಿಯ ಆಧಾರದ ಮೇಲೆ ಚನ್ನರಾಯಪಟ್ಟಣ ತಾಲೂಕು ತಹಸೀಲ್ದಾರ್ ಶಂಕರಪ್ಪರವರು ಈ ದಿನ ಅಂದರೆ 27/2/2026ರಂದು ಜಿಲ್ಲಾಧಿಕಾರಿಗಳು ಕಳಿಸಿದ್ದಾರೆ. ಈ ಕಳಿಸಿರ್ತಕ್ಕಂಥ ಪತ್ರಕ್ಕೆ ಮಾನ್ಯ ತಹಸೀಲ್ದಾರ್ ಅವರು ಸ್ಪಷ್ಟ ವರದಿಯನ್ನು ತಪ್ಪಿತಸ್ಥ ಅಧಿಕಾರಿ ಸಿಬ್ಬಂದಿಗಳ ಪದನಾಮ ಮತ್ತು ಹುದ್ದೆಯ ಒಂದಿಗೆ ಸ್ಪಷ್ಟ ವರದಿಯನ್ನು ನಿಗದಿತ ಸಮಯದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ತಪ್ಪಿತಸ್ಥರಿಗೆ ಕಾನೂನು ಕ್ರಮ ಕೈಗೊಳ್ಳಲು ಅನುಕೂಲ ಮಾಡಿಕೊಡ್ಬೇಕು ತಕ್ಷಣ ಅಂತ ಈ ಸಾಮಾಜಿಕ ಜಾಲತಾಣದ ಮೂಲಕ ತಿಳಿಸ್ತಾ ಇದ್ದೀನಿ ಬಂಧುಗಳೇ. ನಮಸ್ಕಾರ.